ಒಂದು LED ಅದನ್ನು ಹೇಗೆ ಹತ್ಸೋದು ಓಮ್ಸ್ ಲಾ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳೋಣ. ಸೊ ಈಗ ಇಲ್ಲೊಂದು LED ಇದೆ, ಬ್ಲೂ ಕಲರ್ LED ಇದೆ. ಇದು ಗ್ರೀನು ಇರ್ಬೋದು, ಯೆಲ್ಲೋ ಇರ್ಬೋದು, ರೆಡ್ ಇರ್ಬೋದು. ರೆಡ್ ಗ್ರೀನ್ ಬ್ಲೂ ಸೇರಿಸಿದ್ರೆ ಮಲ್ಟಿಪಲ್ ಕಲರ್ಸ್ಗಳನ್ನು ಮಾಡ್ಬೋದು. ಆದರೆ ಸ್ಟ್ಯಾಂಡರ್ಡ್ ಸಿಗೋದು ನಿಮಗೆ ರೆಡ್, ಗ್ರೀನು, ಬ್ಲೂ, ವೈಟು ಈ ಥರ LEDಗಳು ಸಿಗ್ತವೆ. LED ಅಂದ್ರೇನು? ಲೈಟ್ ಎಮಿಟಿಂಗ್ ಡಯೋಡ್. ಏನು ಮಾಡುತ್ತೆ ಲೈಟಿಂಗ್ ಎಮಿಟಿಂಗ್ ಡಯೋಡು? ನಾವು ಇದಕ್ಕೆ ಒಂದು ಬ್ಯಾಟ್ರಿ ಇದನ್ನು ನಾವು ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ರೆ ಇದು ಹತ್ತುತ್ತೆ ಮತ್ತು ಪ್ರಕಾಶಮಾನವಾಗುತ್ತೆ. ಸೊ ಇದು ನೀಲಿ ಕಲರ್ ಆಗಿರೋದ್ರಿಂದ ನೀಲಿ ಪ್ರಕಾಶಮಾನ ಕೊಡುತ್ತದೆ. ಹಸಿರಿದ್ದರೆ ಹಸಿರು ಪ್ರಕಾಶಮಾನ, ಕೆಂಪಿದ್ದರೆ ಕೆಂಪು ಪ್ರಕಾಶಮಾನ ಕೊಡುತ್ತದೆ. ಈ LEDನ ನಾವು ಬ್ಯಾಟ್ರಿಗೆ ಸೀದಾ ಕನೆಕ್ಟ್ ಮಾಡಿದ್ರೆ ಸಾಕಷ್ಟು ವೋಲ್ಟೇಜ್ ಬೇಕಾಗುತ್ತೆ. ಅದಕ್ಕೆ ಆ ವೋಲ್ಟೇಜ್ ಇದ್ದರೆ ಈ LED ಹತ್ತುತ್ತೆ. ಅದಕ್ಕಿಂತ ಜಾಸ್ತಿ ಇದ್ದರೆ ಈ LED ಸುಟ್ಟೋಗುತ್ತೆ. ಆ LED ಸುಟ್ಟೋಗ್ದಾಗೆ ನಾವು ಕಾಪಾಡಬೇಕು ಅಂತಂದರೆ ಒಂದು ರೆಸಿಸ್ಟರ್ ಅಂತ ಹಾಕಬೇಕು. ಒಂದು ರೆಸಿಸ್ಟರ್ನ ಸೀರೀಸ್ ಕನೆಕ್ಷನ್ ಹಂಗೆ ಮಾಡಬೇಕು. ಸೀರೀಸ್ ಕನೆಕ್ಷನ್ ಅಂದರೆ ಹೇಗೆ ನೋಡಿ, ಇದರಲ್ಲಿ 2 ಕಾಲಿದೆ ಮತ್ತು ಇದರಲ್ಲಿ 2 ಬದಿಗಳಿದ್ದಾವೆ. ಇದರಲ್ಲಿ ರೆಸಿಸ್ಟರ್ನಲ್ಲಿ ಇದನ್ನು ಮತ್ತು ಇದನ್ನು ಹೀಗೆ ಸೇರಿಸಿದ್ರೆ ಇದು ಪ್ಯಾರಲಲ್ ಆಯ್ತು. ಆಯ್ತಾ? ಈಗ ಇದನ್ನ ಹೀಗೆ ಸೇರಿಸಿದ್ರೆ ಇದು ಸೀರೀಸ್ ಆಯ್ತು. ಇದು LED, ಇದು ರೆಸಿಸ್ಟರ್. ಈಗ ನಾವು ಬ್ಯಾಟರಿ ವೋಲ್ಟೇಜ್ ಕೊಡಬೇಕಾಗಿರೋದು ಇದಕ್ಕೆ ಮತ್ತು ಈ ಪಿನ್ನಿಗೆ. ಸೊ ಕರೆಂಟ್ ಏನಾಗುತ್ತೆ, ಈ ರೆಸಿಸ್ಟರ್ ಮೂಲಕ ಹಾದೋಗಿ ಈ LEDಯಿಂದ ಹಾದೋಗಿ ಇನ್ನೊಂದು ಟರ್ಮಿನಲ್ ಸೇರುತ್ತೆ. ಸೊ ಇಲ್ಲಿ ನನ್ನ ಹತ್ರ ಒಂದು ಬ್ಯಾಟ್ರಿನೂ ಸಹ ಇದೆ. ಈ ಬ್ಯಾಟ್ರಿ ಇದೆಯಲ್ಲ, ಬ್ಯಾಟ್ರಿಗೆ ಪಾಸಿಟಿವ್ ಮತ್ತು ನೆಗೆಟಿವ್ ಅಂತ ಇರುತ್ತೆ. ಇದು ಪಾಸಿಟಿವ್ ಇರುತ್ತೆ, ಇಲ್ಲಿ ನೋಡಿದ್ರೆ ಹಿಂಗೆ ದುಂಡ ಇರ್ತದೆ. ಇನ್ನೊಂದು ಸ್ವಲ್ಪ ದುಂಡಾಕಾರದಲ್ಲಿ ಕಟ್ ಪೋರ್ಷನಲ್ಲಿ ಹೆಕ್ಸಾಗನ್ ಶೇಪಲ್ಲಿ ಇದೆ ಇದು. ಸೊ ಇದು ನೆಗೆಟಿವ್. ನಾವೇನು ಮಾಡಬೇಕೀಗ, ಈ ರೆಸಿಸ್ಟರು ಮತ್ತು ಈ ಡಯೋಡನ್ನ ಇಲ್ಲಿ ಕೊಡಬೇಕೀಗ. ಇಲ್ಲಿ ಈ LED ನೋಡಿದ್ರೆ ಒಂದು ಆಕಾರ, ದೊಡ್ಡ ಆಕಾರ ಇದೆ, ಅದು ನೆಗೆಟಿವ್ ಇರುತ್ತೆ. ದೊಡ್ಡ ಆಕಾರ, ಒಂದು ಚಿಕ್ಕ ಒಂದು ಸಣ್ಣ ಒಂದು ಕಾಣಿಸುತ್ತೆ ಲೀಡು, ಅದು ಪಾಸಿಟಿವ್ ಇರುತ್ತೆ. ನೋಡೋಣ, ಪಾಸಿಟಿವ್, ನೆಗೆಟಿವ್. ನೋಡಿ LED ಹತ್ತಿರದ್ದು ಕಾಣಿಸುತ್ತಲ್ವಾ? ಸೊ ಏನಾಗ್ತದೆ, LED ಮುಖಾಂತರ ಕರೆಂಟು ಹಾದು ಹೋಗ್ತಾ ಇದೆ. ಹಾಗಾಗಿ ಈ LED ಹತ್ತಿದೆ. ಎಷ್ಟು ಕರೆಂಟ್ ಹೋಗ್ತದೆ, ಎಷ್ಟು ಕರೆಂಟ್ ಹೋಗಬೇಕು, ಮತ್ತು ರೆಸಿಸ್ಟರ್ ಪಾತ್ರವೇ? ರೆಸಿಸ್ಟರ್ ಅಂದರೆ ಒಂದೇನಾ ಅಥವಾ ಹಲವಾರು ರೆಸಿಸ್ಟರ್ಗಳು ಇರ್ತಾವಂತೆ? ರೆಸಿಸ್ಟರ್ನಲ್ಲಿ ಏನಾಗುತ್ತೆ, ಅದಕ್ಕೆ ರೆಸಿಸ್ಟೆನ್ಸ್ನ ನಾವು ಓಮ್ಸ್ನಲ್ಲಿ ಕರಿತೀವಿ. ಓಮ್ಸ್ ಎಷ್ಟು ರೋಧಕವಿರುತ್ತದೆ. 1 ಕಿಲೋ ಓಮ್ ರೆಸಿಸ್ಟರ್ ಹಾಕಿದ್ದೀನಿ ನಾನು ಇದಕ್ಕೆ. ಇಲ್ಲಿ 1 ಕಿಲೋ ಓಮ್ ರೆಸಿಸ್ಟರ್ ಇದೆ. ನೋಡೋಣ ಮಲ್ಟಿಮೀಟರ್ ಎಷ್ಟು ಕಿಲೋ ಓಮ್ಸ್ ಬರುತ್ತೆ ಅಂತ. ಇದೊಂದು ಮಲ್ಟಿಮೀಟರ್. ಈ ಮಲ್ಟಿಮೀಟರ್ನಲ್ಲಿ ನಾವು ವೋಲ್ಟೇಜ್, ಕರೆಂಟ್, ರೆಸಿಸ್ಟೆನ್ಸ್, ಕಂಟಿನ್ಯೂಟಿ, ಕೆಪಾಸಿಟೆನ್ಸ್, ಕರೆಂಟ್ ಎಲ್ಲ ಮೆಷರ್ ಮಾಡ್ಬೋದು ಇದರಲ್ಲಿ. ಸೊ ಏನಾಗಿದೆ, ನಾನು ರೆಸಿಸ್ಟೆನ್ಸಿಗೆ ಇಟ್ಟಿದ್ದೀನಿ, ಇವೆರಡು ಓಪನ್ ಆಗಿದೆ, ಹಂಗಾಗಿ 0L ಅಂತ ತೋರಿಸ್ತಾ ಇದ್ದಾರೆ. ಅಂದರೆ ಅದು ಇನ್ಫೈನೈಟ್ ರೆಸಿಸ್ಟೆನ್ಸ್. ಈಗ ಈ ರೆಸಿಸ್ಟೆನ್ಸನ್ನು ನಾವು ಮೆಷರ್ ಮಾಡೋಣ, ಎಷ್ಟು ಬರುತ್ತೆ ಅಂತ ನೋಡೋಣ. ಸೊ 0.98 ಅಂತ ಇದೆ. ಆಯಿತು, ನನ್ನ ಬಾಡಿ ರೆಸಿಸ್ಟೆನ್ಸ್ನು ತೊಗೊಂಡ್ಬಿಡುತ್ತೆ ಅದು ಒಂದೊಂದ್ಸರಿ. 0.988 ಕಿಲೋ ಓಮ್ಸ್ ಅದು. ಆ್ಯಕ್ಚುಲಿ 0.988 ಕಿಲೋ ಓಮ್ಸ್ ತೋರಿಸ್ತಾ ಇದೆ. 0.988 ಕಿಲೋ ಓಮ್ಸ್ ಅಂದರೆ ಹೆಚ್ಚು ಕಡಿಮೆ ಹತ್ತಿರದ 1 ಕಿಲೋ ಓಮ್ಸ್ಗೆ ಹತ್ತಿರವಾಗಿದೆ. ಮತ್ತು ಈಗ ನನ್ನ ಹತ್ರ ಒಂದು ಬ್ಯಾಟ್ರಿ ಇದೆ. ಬ್ಯಾಟ್ರಿ ವೋಲ್ಟೇಜ್ ಎಷ್ಟಿದೆ ಅಂತ ನೋಡೋಣ. ನಾವು ಪ್ರತಿ ಸರಿ ಅಷ್ಟೇ ನಾವೇನೇ ಮಾಡಬೇಕು ಅಂದರೆ ಮಲ್ಟಿಮೀಟ್ರಲ್ಲಿ ನಾವು ಅದಕ್ಕೆ ಸಮನಾದಂಥ
ಏನು ನಾವು ಮೆಷರ್ ಮಾಡಬೇಕು, ಅಳತೆ ಮಾಡಬೇಕು, ಅದಕ್ಕೆ ನಾವು ಈ ಸ್ವಿಚ್ಚನ್ನು ಹೊಂದಿಸಬೇಕು. ನಾವು ವೋಲ್ಟೇಜ್ ಮೆಷರ್ ಮಾಡಬೇಕು, ಹಾಗಾಗಿ ನಾನು ವೋಲ್ಟೇಜಿಗೆ ಹೊಂದಿಸ್ತೀನಿ. ಇಲ್ಲಿ 0 ವೋಲ್ಟ್ಸ್ ಬರ್ತಾ ಇದೆ. ಈಗ ನೋಡೋಣ ಇದರಲ್ಲಿ ಎಷ್ಟು ವೋಲ್ಟೇಜ್ ತೋರಿಸುತ್ತೆ ಇದು ಅಂತ. ಸೊ ರೆಡ್ ಪಾಸಿಟಿವ್, ಬ್ಲ್ಯಾಕ್ ನೆಗೆಟಿವ್, ಉಲ್ಟಾ ಆದರೂ ಪರವಾಗಿಲ್ಲ, ಉಲ್ಟಾ ಆದರೆ ಮೈನಸ್ ಅಂತ ತೋರಿಸುತ್ತೆ ಮಲ್ಟಿಮೀಟ್ರ್. ಬಟ್ ಕನೆಕ್ಷನ್ ಕೊಡುವಾಗ ಎಲ್ ಇ ಡಿಗೆ ಉಲ್ಟಾ ಆದರೆ ಎಲ್ ಇ ಡಿ ಹತ್ತೋದಿಲ್ಲ. ಆಯಿತು, ಪಾಸಿಟಿವ್ ನೆಗೆಟಿವ್. ಈಗ ನೋಡಿ ಸ್ನೇಹಿತರೆ, ಆಮೇಲೆ ಇಲ್ಲಿ 4 ಪ್ಲಗ್ಗಳಿದ್ದಾವೆ. ಈ 2 ಪ್ಲಗ್ ವೋಲ್ಟೇಜ್ ಮೆಷರ್ ಮಾಡಲಿಕ್ಕೆ, ಈ ಮತ್ತೆ ಈ ಥರ ಪ್ಲಗ್ ಇದಾವಲ್ಲ ಅವು ಕರೆಂಟ್ ಮೆಷರ್ ಮಾಡಲಿಕ್ಕೆ. ಸೊ ಈಗ ಇದನ್ನ ಪಾಸಿಟಿವ್ ಕೊಡೋಣ, ಇದು ನೆಗೆಟಿವ್ ಕೊಡೋಣ. ಈಗ ಎಷ್ಟು ಬರ್ತಾ ಇದೆ ನಿಮಗೆ ಕಾಣಿಸ್ತಾ ಇರ್ಬೋದಲ್ಲಿ 9.62 ವೋಲ್ಟ್ಸ್ ಬರ್ತಾ ಇದೆ. ಈಗ 9.62 ವೋಲ್ಟ್ಸ್. ಈ ವೋಲ್ಟೇಜು ನಮ್ಮ ಎಲ್ ಇ ಡಿ ಹತ್ತಿಸ್ಲಿಕ್ಕೆ ಸಾಕು. ಓಕೆ, ಗಣಿತಕ್ಕೆ ಬರೋಣ. 1 ಕಿಲೋ ಓಮ್ ರೆಸಿಸ್ಟೆನ್ಸ್. ಸೊ ಈಗ ಈ ಎಲ್ ಇ ಡಿ ಇದೆಯಲ್ಲ, ಇದರದ್ದು ಫಾರ್ವರ್ಡ್ ವೋಲ್ಟೇಜ್ ಅಂತ ಇರುತ್ತೆ. ಎಷ್ಟಿರುತ್ತೆ ಫಾರ್ವರ್ಡ್ ವೋಲ್ಟೇಜ್ ನೋಡೋಣ. ಸೊ ಇದರ ಫಾರ್ವರ್ಡ್ ವೋಲ್ಟೇಜ್ ಬಂದು ಹೆಚ್ಚು ಕಡಿಮೆ 2.5 ವೋಲ್ಟ್ಸ್ ಇದೆ. ಆಯಿತಾ, 2.5 ವೋಲ್ಟ್ಸ್, ಬ್ಯಾಟರಿ 9 ವೋಲ್ಟ್. ಈ ಬ್ಯಾಟರಿ 2.5 ವೋಲ್ಟ್ ಆದದ್ದಲ್ಲಿ ಇದಕ್ಕೆ ರೆಸಿಸ್ಟರ್ ಬೇಕಾಗಿಲ್ಲ, ಹಾಗೆ ಹತ್ತುತ್ತೆ. ಬಟ್ ಈಗ ಇದು 9 ವೋಲ್ಟು, ಇದಕ್ಕೆ ಬೇಕಾಗಿರೋದು 2.5 ವೋಲ್ಟ್. ಹಾಗಂದರೆ ಹೆಚ್ಚು ಎಷ್ಟಾಯಿತು? 9 - 2.5, 6.5 ವೋಲ್ಟ್ಸ್ ನಮಗೆ ರೆಸಿಸ್ಟರ್ನಲ್ಲಿ ಡ್ರಾಪ್ ಆಗಬೇಕು. 6.5 ವೋಲ್ಟ್ಸ್, 6.5 ವೋಲ್ಟ್ ಡ್ರಾಪ್ ಆಗಬೇಕು ಅಂತಂದರೆ ಓಮ್ಸ್ ಲಾ ಪ್ರಕಾರ ಕರೆಂಟ್ I is equal to V divided by R ಆಗುತ್ತೆ. 6.5 divided by R is resistance 1 kilo ohm. 6.5 divided by 1 kilo ohm, which will be equal to 6.5 milliamps of current. ಸೊ ಈಗೇನಾಗುತ್ತೆ, ಈ ಸರ್ಕ್ಯೂಟಲ್ಲಿ 6.5 milliamps ಕರೆಂಟ್ ಫ್ಲೋ ಹೋಗುತ್ತೆ, ನಮಗೆ ಎಲ್ ಇ ಡಿ ಹತ್ತುತ್ತೆ. ಎಷ್ಟು ಕರೆಂಟ್ವರೆಗೂ ನಾವು ಇದರ ಮೂಲಕ ಹಾಯಿಸಬಹುದು? ನಾನು ಎಲ್ ಇ ಡಿ ಡೇಟಾ ಶೀಟ್ ತೆಗೆದು ನೋಡಿದ್ರೆ ಅದರಲ್ಲಿ 20 ಮಿಲಿಯಾಂಪ್ಸ್ವರೆಗೂ ಫ್ಲೋ ಮಾಡ್ಬೋದು. ಹಂಗಂದ್ರೆ ನಾವು ರೆಸಿಸ್ಟರ್ನ ಎಲ್ಲಿವರೆಗೂ ಕಡಿಮೆ ಮಾಡ್ಬೋದು ಅಂದರೆ 1 ಕಿಲೋ ಓಮ್ ಇದ್ದದನ್ನು ಇನ್ನೂ ಎಷ್ಟು ಕಡಿಮೆ ಮಾಡ್ಬೋದು, ಹೌದಲ್ವಾ? ಸೊ ಈಗ 1 ಕಿಲೋ ಓಮ್ ಇರೋದನ್ನು ನಾವು ಎಷ್ಟು ಕಡಿಮೆ ಮಾಡ್ಬೋದು? ಸೊ R is equal to V by I ಆಗುತ್ತೆ. ಅವಾಗ R is equal to V by I. ಸೊ ವೋಲ್ಟೇಜ್ ಇದರ ಅಕ್ರಾಸ್ ವೋಲ್ಟೇಜ್ ಎಷ್ಟು ಬೇಕು ಅಂತಂದರೆ 6.5 ವೋಲ್ಟ್ ಬೇಕು, 20 ಮಿಲಿಯಮ್ಸ್ ಬೇಕು. 6.5 ಡಿವೈಡೆಡ್ ಬೈ 0.02, 650 ಡಿವೈಡೆಡ್ ಬೈ 2, ಆಲ್ಮೋಸ್ಟ್ 330 ಓಮ್ಸ್ ಅಷ್ಟು ರೆಸಿಸ್ಟೆನ್ಸ್ ಬೇಕಾಗುತ್ತೆ. 650 ಡಿವೈಡೆಡ್ ಬೈ 2 ಈಸ್ ನಾಟ್ 330, ಬಟ್ 330 ಇಸ್ ದ ನಿಯರೆಸ್ಟ್ ವ್ಯಾಲ್ಯೂ. ಆಯಿತಾ? ಸೊ ಅಷ್ಟು ರೆಸಿಸ್ಟೆನ್ಸ್ ನಾನು ಸೀರೀಸಲ್ಲಿ ಹಾಕಬೇಕು. ಆಯಿತು, ಇದು ವೋಲ್ಟೇಜ್ ಕತೆ ಆಯಿತು. ನಾವು ಇದರ ಬ್ಯಾಟ್ರಿ ವೋಲ್ಟೇಜ್ ನೋಡೋದು, ಇದರ ಎಲ್ ಇ ಡಿ ವೋಲ್ಟೇಜ್ ನೋಡೋದು 2.5 ವೋಲ್ಟ್ ಬರುತ್ತಂತ. ಬ್ಯಾಟ್ರಿ ವೋಲ್ಟೇಜ್ನು ಎಲ್ ಇ ಡಿ ವೋಲ್ಟೇಜ್ನು ಮೈನಸ್ ಮಾಡಿ ನಾವು ಬೇಕಾದರೆ ಎಷ್ಟು ಬರುತ್ತೆ ಅಂತ ಇಲ್ಲೂ ನೋಡ್ಬೋದು. ನಮಗೆ ಇದನ್ನು ವೋಲ್ಟೇಜಿಗೆ ಚೇಂಜ್ ಮಾಡ್ಕೋಬೇಕು. ಈಗ ನೋಡ್ಬೋದು 6.5 ವೋಲ್ಟ್ಸ್ ಅಷ್ಟು ವೋಲ್ಟೇಜ್ ಡ್ರಾಪ್ ಆಗ್ತದೆ ಅಕ್ರಾಸ್ ರೆಸಿಸ್ಟರ್. 6.5 ವೋಲ್ಟ್ ಡ್ರಾಪ್ ಆಗ್ತದೆ, 2.5 ವೋಲ್ಟ್ಸ್ ಅಕ್ರಾಸ್ ಎಲ್ ಇ ಡಿ ಬರ್ತದೆ. ಆಯಿತಾ? ಸೊ ಈಗ ಕರೆಂಟ್ ಎಷ್ಟು ಹೋಗ್ತದೆ ಅದನ್ನು ನೋಡೋಣ. ಸೊ ಕರೆಂಟ್ ನೋಡಲಿಕ್ಕೆ ಇದು ಕೆಂಪದು ಒಂದು ಲೀಡ್ ಇದೆಯಲ್ಲ, ಈ ಲೀಡನ್ನು ಮಿಲಿ ಆಂಪ್ಸಿಗೆ ಹಾಕಬೇಕು. ಆಯಿತಾ? ಮಿಲಿ ಆಂಪ್ಸಿಗೆ ಹಾಕಿ ಇದನ್ನು ನಾವು ಮಿಲಿ ಆಂಪ್ಸಲ್ಲಿ ಸೆಲೆಕ್ಟ್ ಮಾಡಬೇಕು. ಮಿಲಿ ಆಂಪ್ಸಲ್ಲಿ ಸೆಲೆಕ್ಟ್ ಮಾಡಿ ನೆಕ್ಸ್ಟ್ ಇದನ್ನು ಸೀರೀಸಾಗಿ ಕೊಡಬೇಕು. ಯಾವುದನ್ನ? ಮಲ್ಟಿಮೀಟರ್ನ. ಆಯಿತಾ? ನೋಡಿದ್ರೆ ವೀಕ್ಷಕರೇ, ಒಂದು 6.6 ಮಿಲಿ ಆಂಪ್ಸ್ ಅಷ್ಟು ಕರೆಂಟ್ ಹೋಗ್ತಾ ಇದೆ. 6.6 ಮಿಲಿ ಆಂಪ್ಸ್ ಅಷ್ಟು ಕರೆಂಟ್ ಹೋಗ್ತದೆ. ಸೊ ಇಲ್ಲಿ ಏನಾಯಿತು? ಓಮ್ಸ್ ಲಾ ಪ್ರಕಾರ V is equal to I into R, ರೈಟ್? ಸೊ ಇದರಲ್ಲಿ 6.5 volts 1K will be equal to 6.5 milliamps of current which will flow through this resistor and also the diode because they are in series. ನಿಮಗೆ ಪ್ರಶ್ನೆಗಳಿದ್ದಲ್ಲಿ ದಯವಿಟ್ಟು ಕಮೆಂಟ್ಸಲ್ಲಿ ಹಾಕಿ, ನಾನು ಉತ್ತರಿಸ್ತೇನೆ. ಥ್ಯಾಂಕ್ ಯು.